ನಾವು ಕೈಯಲ್ಲಿ ಇಟ್ಕೊಂಡಿದ್ದೇವೆ. ಇದು ಚಿಪ್ಪು ಒಂದ್ಸರಿ ಕೊಡಿ ಎಲ್ಲರಿಗೂ. ಇದೊಂದು ಈ ಕರ್ನಾಟಕ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯದ ಜನರಿಗೆ ಜನರಿಗೆ ಈ ಸರ್ಕಾರ ಚಿಪ್ಪು ಕೊಟ್ಟಿದೆ. ನಮಗೆ ಚಂಬು, ಕರ್ನಾಟಕ ರಾಜ್ಯದವರಿಗೆ ಬಿಜೆಪಿ ಚಂಬು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರಲ್ಲ, ನಾವು ಕೊಟ್ಟಿರ್ತಕ್ಕಂಥದ್ದು ಅಕ್ಷಯ ಪಾತ್ರೆ. ನಾವು ಕೊಟ್ಟಿರ್ತಕ್ಕಂಥದ್ದು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ, ಮಹಿಳೆಯರ ಪರವಾಗಿರ್ತಕ್ಕಂಥ ಸರ್ಕಾರ, ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರವನ್ನ ಕೊಟ್ಟಿದ್ದೇವೆ. ಈ ಸರ್ಕಾರ ಏನ್ ಮಾಡಿದೆ? ರೈತರಿಗೆ ಚಿಪ್ ಕೊಟ್ಟಿದೆ, ಮಹಿಳೆಯರಿಗೆ ಚಿಪ್ ಕೊಟ್ಟಿದೆ, ಯುವಕರಿಗೆ ಚಿಪ್ ಕೊಟ್ಟಿದೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಚಿಪ್ ಕೊಟ್ಟಿದೆ. ಈ ಸರ್ಕಾರಕ್ಕೆ ಕುಡಿಯೋ ನೀರು ಕೊಡುವಂತ ಯೋಗ್ಯತೆ ಇಲ್ಲ. ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆಗಿದೆ. ಬರಗಾಲದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನ ಕೊಟ್ಟಿಲ್ಲ ಈ ಸರ್ಕಾರ. ರೈತರಿಗೆ ಚಿಪ್ ಕೊಟ್ಟಿರ್ತಕ್ಕಂಥ ಸರ್ಕಾರ ಇದು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ 6,000 ರೂಪಾಯಿ ರೈತರ ಅಕೌಂಟ್ಗೆ ಹಾಕಿದ್ರೆ, ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ 4,000 ರೂಪಾಯಿಯನ್ನ ರದ್ದು ಮಾಡಿದೆ. ನಾವು ಸರ್ಕಾರ ಯಡಿಯೂರಪ್ಪ ಅವರಿದ್ದಾಗ ಮತ್ತು ಬೊಮ್ಮಾಯಿ ಅವರಿದ್ದಾಗ 4,000 ರೂಪಾಯಿ ನಾವು ರೈತರ ಅಕೌಂಟ್ಗೆ ಹಾಕ್ತಾ ಇದ್ವಿ, ಅದನ್ನು ರದ್ದು ಮಾಡಿದೆ. ಹಾಗಾಗಿ ರೈತರಿಗೆ ಏನ್ ಕೊಟ್ಟಿದೆ ಈ ಸರ್ಕಾರ ಅಂದ್ರೆ ಚಿಪ್ ಕೊಟ್ಟಿದೆ. ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಚಿಪ್ ಕೊಟ್ಟಿದೆ, ಯಾಕೆಂದ್ರೆ ಸ್ಕಾಲರ್ಶಿಪ್ ಅನ್ನ ರದ್ದು ಮಾಡಿದೆ. ಹಾಲು ಉತ್ಪಾದಕರಿಗೆ ಚಿಪ್ ಕೊಟ್ಟಿದೆ, ಯಾಕೆ ಅಂತ ಹೇಳಿದ್ರೆ ಸುಮಾರು 750 ಕೋಟಿ ರೂಪಾಯಿ ಹಣ ಬರಬೇಕಿದೆ ಇನ್ನು ಪ್ರೋತ್ಸಾಹಧನ ಹಾಲು ಉತ್ಪಾದಕರಿಗೆ. ಆ ಹಾಲು ಉತ್ಪಾದಕರಿಗೆ ಚಿಪ್ ಕೊಟ್ಟಿದೆ. ಪಿಂಚಣಿ ಬರ್ತಾ ಇಲ್ಲ, ವೃದ್ಧಾಪ್ಯ ವೇತನ ಬರ್ತಿಲ್ಲ. 60 ವರ್ಷ ಆದಂತವ್ರೆಲ್ಲರಿಗೂ ಕೂಡ ಚಿಪ್ ಕೊಟ್ಟಿದೆ ಈ ಸರ್ಕಾರ. ಬೋರ್ವೆಲ್ ಹಾಕ್ಸುವಂತವ್ರಿಗೆ ನಮ್ಮ ಸರ್ಕಾರ ಒಂದು ವಿದ್ಯುತ್ ಲೈನ್ ಅನ್ನ ಎಳೆಯೋದಕ್ಕೆ ಮೇಲೆ ಟ್ರಾನ್ಸ್ಫಾರ್ಮರ್ ಖರ್ಚು ಇದೆಲ್ಲವೂ ಸೇರಿ 2 ಲಕ್ಷ ರೂಪಾಯಿ ನಮ್ಮ ಸರ್ಕಾರನೇ ಭರಿಸ್ತಾ ಇತ್ತು, ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ. ಈಗ 2 ಲಕ್ಷ ರೂಪಾಯಿ ರೈತರೇ ಭರಿಸ್ಬೇಕು ಅಂತ ಹೇಳಿದೆ. ರೈತರಿಗೆ ಚಿಪ್ ಕೊಟ್ಟಿದೆ. SC STಗಳಿಗೆ 11,144 ಕೋಟಿ ರೂಪಾಯಿ SC STಗಳ ಅಭಿವೃದ್ಧಿ ಹಣವನ್ನ ಬೇರೆ ಬಾಬತ್ತುಗಳಿಗೆ ಬಳಸಿರ್ತಕ್ಕಂಥ ಸರ್ಕಾರ ಇದು SC STಗಳಿಗೆ ಚಿಪ್ ಕೊಟ್ಟಿದೆ. ಹಾಗಾಗಿ ಈ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಚಿಪ್ ಕೊಟ್ಟಿರೋ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಈ ಒಂದು 26ನೇ ತಾರೀಕು ಮತ್ತೆ 7ನೇ ತಾರೀಕು ನಡೀತಾ ಇರತಕ್ಕಂಥ ಚುನಾವಣೆ ಏನಿದೆ, ಈ ಒಂದು ಸರ್ಕಾರದ ವಿರುದ್ಧ ಜನ ಮತ ಚಲಾಯಿಸಬೇಕು. 28ಕ್ಕೆ 28 ಸೀಟುಗಳನ್ನ ಗೆಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.